ಮೂತ್ರಕೋಶ ಮೂತ್ರಪಿಂಡದಲ್ಲಿ ಅದು ಪಿತ್ತ ನಾವು ರೀಸಸ್ಗೆ ಹೋಗೋ ಪೈಪಲ್ಲಿ ಬಂದು ಸಿಗಾಕೊಂಡ್ಬಿಟ್ಟಿದೆ ಅಂತ ಒದ್ದಾಡ್ತಿರ್ತಾರೆ ಭಾಳಷ್ಟು ಜನ ಕಿಡ್ನಿ ಸ್ಟೋನ್ ಸಮಸ್ಯೆಗೆ. ಇದು ಕರ್ಪೂರ ಶಿಲಾಜಿತ್ ನೋಡ್ತಿದ್ದೀರಾ ಎಷ್ಟು ದೊಡ್ಡದಿದೆ, ಇಷ್ಟು ನಿಮಗೆ ಬೇಕಾಗಿಲ್ಲ. ಇಲ್ಲಿ ನೋಡಿ ಈ ಥರ ಆಗಿರ್ತದೆ ಶಿಲಾಜಿತ್. ಈ ಥರ ಪುಟ ಆಗಿರೋ ಭಸ್ಮ ತೆಗೆದಿಟ್ಕೊಂಡು ಯಾರಿಗೆ ಕಿಡ್ನಿ ಸ್ಟೋನ್ ಇದೆ, ಇಲ್ಲ ಪಿತ್ತಕೋಶದ ಕಲ್ಲಿದೆ, ಅಥವಾ ನಿಮಗೆ ಇಂಗ್ಲೀಷಲ್ಲೇ ಗ್ಲಾಲ್ ಬ್ಲಾಡರ್ ಸ್ಟೋನ್ ಯಾವುದೇ ಇರಲಿ, ಎಲ್ಲ ಪೈಪಲ್ಲಿ ಸಿಗಾಕೊಂಡಿದೆ, ಇವೆಲ್ಲ ಸಮಸ್ಯೆಗಳಿಗೂ ಬೆಳಗ್ಗೆ ಸಂಜೆ ಮಜ್ಜಿಗೆಯಲ್ಲಿ ಅಥವಾ ಎಳ್ನೀರಲ್ಲಿ ನಿಮ್ಮ ಸಮಸ್ಯೆಗೆ ತಕ್ಕಂಗೆ 3 ಗ್ರಾಮು 5 ಗ್ರಾಮ್ವರೆಗೂ ಬೆಳಗ್ಗೆ ಸಂಜೆ 2 ಹೊತ್ತು ಅಥವಾ ಚಿಕ್ಕದಾಗಿದ್ದವರು ಒಂದೇ ಹೊತ್ತು ಖಾಲಿ ಹೊಟ್ಟೆಲಿ ತಗೊತಾ ಬಂದರೆ ಒಂದು 21 ದಿವಸ ಅಥವಾ 41 ದಿವಸದಲ್ಲಿ ಎಷ್ಟೇ ಸೈಜ್ 7700 mm ಇರಲಿ, 25 mm ಇರಲಿ, 30 mm ಇರಲಿ, 2 mm ಎಷ್ಟಾದರೂ ಇರಲಿ, ಕಂಪ್ಲೀಟಾಗಿ ಸ್ಟೋನ್ಸ್ ಕರಗೋಗುತ್ತೆ. ನಮಸ್ತೆ ವೀಕ್ಷಕರೇ, ಈ ಕಾಲದಲ್ಲಿ ಹೈಯೆಸ್ಟ್ ಕ್ಯಾಲ್ಶಿಯಂ ಮೆಡಿಷನ್ ತಿನ್ನೋ ಕಾರಣದಿಂದ ಅಥವಾ ನೀವು ಅಂಗಡಿಯಲ್ಲಿ ಕುಡಿಯೋ ಜ್ಯೂಸುಗಳಿಂದ, ಇನ್ನು ಹಾಲು ಕ್ಯಾಲ್ಶಿಯಂ, ಉಪ್ಪು ಕ್ಯಾಲ್ಶಿಯಂ ಮೆಡಿಸಿನ್ಸು, ಹಾರ್ಲಿಕ್ಸು, ಬೂಸ್ಟು, ಅಂಗಡಿಲಿ ಸಿಗೋ ಜ್ಯೂಸುಗಳು ಅದು ಇದು ತಿಂದು ಆಳು ಮೂಳೆಲ್ಲ ತಿಂದು ಕಿಡ್ನಿ ಸ್ಟೋನ್ ಬರ್ತಾಯಿದೆ. ಪಿತ್ತಕೋಶದಲ್ಲಿ ಕಲ್ಲಿದೆ, ಗ್ಲಾಲ್ ಬ್ಲಾಡರ್ ಸ್ಟೋನ್, ಮತ್ತು ಬ್ಲಾಡರ್ನೇ ತೆಗೆದಾಕಬೇಕು ಅಂತಾರೆ. ಆ ಕಲ್ಲನ್ನು ಕರಗಿಸೋ ಶಕ್ತಿ ಮೆಡಿಸಿನ್ಸ್ಗೆ ಇಂಗ್ಲೀಷ್ ವೈದ್ಯಕ್ಕೆ ಡಾಕ್ಟರ್ಗಳಿಗೆ ಇಲ್ದಿರ ಆಲ್ಮೋಸ್ಟ್ 100 ಜನದಲ್ಲಿ 95 ಜನಕ್ಕೆ ಪಿತ್ತಕೋಶನೇ ಕಿತ್ತಾಕ್ತಾವ್ರೆ. ಪಿತ್ತಕೋಶ ತೆಗ್ದಾಕವ್ರೆ ಅಂದರೆ ನಾವು ತಿಂದಿರೋ ಜೀರ್ಣ ಆಗಲ್ಲ, ಏನೇ ಆಹಾರ ತಿನ್ನಲಿ ಜೀರ್ಣ ಆಗಲ್ಲ. ಜೀರ್ಣ ಆಗಿಲ್ಲ ಅಂದಮೇಲೆ ಏನಕ್ಕೆ ತಿನ್ನೋದು? ಮನುಷ್ಯನಿಗೆ ಎಲ್ಲಿಲ್ಲದ ಸಮಸ್ಯೆಗಳು ಬರುತ್ತೆ. ಯಾಕಂದರೆ ಪಿತ್ತಕೋಶದಲ್ಲಿ ಒಂದು ರೀತಿ ಆಸಿಡ್, ನಮ್ಮ ಶರೀರದಲ್ಲಿ ಉತ್ಪತ್ತಿ ಆಸಿಡ್ ಇದ್ದು ಅದು ನಾವು ತಿಂದಿದ್ದ ಆಹಾರದ ಮೇಲೆ ಸ್ವಲ್ಪ ಬಿದ್ದು ಜೀರ್ಣ ಮಾರುತ್ತೆ. ಅದೇ ಇಲ್ಲ ಅಂದಾಗ ಎಲ್ಲಿಂದ ಜೀರ್ಣ ಆಗುತ್ತೆ? ನೀವು ತಿಂದಿರೋದು ಕೊಳೆತು ಆಮೇಲೆ ಜೀರ್ಣ ಆಗಿ ಹೊರಗಡೆ ಬರುತ್ತೆ. ಇದೊಂದು ಕಡೆ ಆದರೆ ಭಾಳಷ್ಟು ಜನ ಕಿಡ್ನಿಯಲ್ಲಿದೆ, ಮೂತ್ರಕೋಶ ಮೂತ್ರಪಿಂಡದಲ್ಲಿ ಅದು ಪಿತ್ತ ನಾವು ರೀಸಸ್ಗೆ ಹೋಗೋ ಪೈಪಲ್ಲಿ ಬಂದು ಸಿಗಾಕೊಂಡ್ಬಿಟ್ಟಿದೆ ಅಂತ ಒದ್ದಾಡ್ತಿರ್ತಾರೆ ಭಾಳಷ್ಟು ಜನ ಕಿಡ್ನಿ ಸ್ಟೋನ್ ಸಮಸ್ಯೆಗೆ. ಇವರು ಎಷ್ಟೋ ಔಷಧಿಗಳು ಬಳಸಿ ಅದು ಇದು ಬಳಸಿ ಆಗದಿರ ಮಾತ್ರೆಗಳು ಕುಡಿದು 6 ತಿಂಗಳು 3 ತಿಂಗಳು ಕೂಡ ಯೂಸ್ ಮಾಡ್ತಾರೆ, ಯೂಸ್ ಇಲ್ಲ ಅದರಿಂದ. ಅಂಥ ಸಮಸ್ಯೆ ಕೂಡ ಕ್ಲಿಯರ್ ಆಗೋಂಥದ್ದು. ನಿಮಗೆ ಪಿತ್ತಕೋಶಲ್ಲಿರಲಿ, ಹಲವಾರು ಜನಕ್ಕೆ ಗೊತ್ತಿಲ್ಲದೇನೆಂದರೆ ಮೊಣಕಾಲಲ್ಲಿ ಕಲ್ಲಿರುತ್ತೆ, ಆದರೆ ಇದು 1000ದಲ್ಲಿ ಒಬ್ಬರಿಗೆ ಇರುತ್ತೆ. ಪಿತ್ತಕೋಶದಲ್ಲಿ ಇವಾಗ 100ಕ್ಕೆ 30 ಜನಕ್ಕೆ ಇರುತ್ತೆ. ಕಿಡ್ನಿ ಸ್ಟೋನ್ ನ್ಯಾಚುರಲ್ ಎಲ್ಲರಿಗೂ ಬರ್ತಾಯಿದೆ. ಇವೆಲ್ಲ ಸಮಸ್ಯೆಗೂ ಅದ್ಭುತವಾದ ಔಷಧಿ. ಆಪ್ರೇಷನ್ ಖರ್ಚಿಲ್ದಿರ, ಅದಕ್ಕಿಂತ 3-4 ತಿಂಗಳು ರೆಸ್ಟ್ ಮಾಡೋ ಅವಶ್ಯಕತೆ ಇಲ್ದಿರ, ಅದನ್ನು ಕೊಯ್ದರು ತೆಗೆದ್ರು ಲೇಸರ್ ಕಟಿಂಗ್ ಮಾಡಿದ್ರು, ಅಲ್ಲಿ ಮತ್ತೆ ಕ್ಯೂ ಹಿಡ್ಕೊಂಡಿದೆ, ಪೀಸಾಗಿ ಬಂದು ಪೈಪಲ್ಲಿ ಸಿಗಾಕೊಂಡಿದೆ, ಅವೆಲ್ಲ ಏನಿರಲ್ಲ, ಪೂರ್ತಿಯಾಗಿ ಕರ್ಗೋಗಿ ಹೊರಗಡೆ ಬಂದುಬಿಡ್ತದೆ ನೀರಾಗಿ. ತಾಳ್ಮೆಯಿಂದ ನೋಡಿ ಮಾಡ್ಕೊಳ್ಳಿ ನೀವು ಈ ಸಮಸ್ಯೆಯಿಂದ ಕ್ಲಿಯರ್. ಇದನ್ನು ಹೆಂಗೆ ಮಾಡ್ಕೋಬೇಕು? ಇದಕ್ಕೆ ಬೇಕಾಗಿರೋ ಪದಾರ್ಥಗಳೇನೆಂದರೆ ನೋಡಿ, ಫಸ್ಟ್ ಐಟಮ್ ಬಂದು ಸ್ವಲ್ಪ ಜಾಸ್ತಿ ಕೆಲಸ ಇರೋದಿದೆ, ಇದೇ ಕರ್ಪೂರ ಶಿಲಾಜಿತ್. ಇದು ಕರ್ಪೂರ ಶಿಲಾಜಿತ್ ನೋಡ್ತಿದ್ದೀರಾ ಎಷ್ಟು ದೊಡ್ಡದಿದೆ, ಇಷ್ಟು ನಿಮಗೆ ಬೇಕಾಗಿಲ್ಲ. ನೀವು ಸಿಂಪಲ್ಲಾಗಿ ಏನು ಮಾಡ್ತೀರಾ ಅಂದರೆ ಒಂದು 100 ಗ್ರಾಮ್ ಈ ಕರ್ಪೂರ ಶಿಲಾಜಿತ್ ಕಲ್ಲು ತರಿಸ್ಕೊಳ್ಳಿ. ಇದಕ್ಕೆ ಒಂದಷ್ಟು ದಪ್ಪ ಮಡಿಕೆ, ಎಷ್ಟು ಟೋಟಲ್ 600 ಗ್ರಾಮ್ ಐಟಮ್ ಹಿಡಿಯುವಂಥ ಮಡಿಕೆ ಒಂದು ತಗೊಂಡು, ಎಲ್ಲಕ್ಕನ ಮುಂಚೆ ಈ ಕರ್ಪೂರ ಶಿಲಾಜಿತ್ತನ್ನು ನಿಂಬೆ ರಸದಲ್ಲಿ ಒಂದು 21 ದಿವಸ ನೆನೆಸ್ಬಿಟ್ಟು ತೊಳೆದು ಎತ್ತಿಬಿಟ್ಬಿಡಿ. ಆಮೇಲೆ ಅನ್ನ ಮಾಡಿ ಬಸ್ತಿರೋ ಗಂಜಿಯಲ್ಲಿ ಒಂದು 7 ದಿವಸ ನೆನೆಸ್ಬಿಟ್ಟು ತೆಗೆದಿಟ್ಕೊಳ್ಳಿ. ಒಂದು 100 ಗ್ರಾಮ್ ಸಾಕು. ಆ 100 ಗ್ರಾಮು ಈ ಥರ ಶುದ್ಧಿ ಮಾಡಿರೋ ಶಿಲಾಜಿತ್ ಕಲ್ಲನ್ನು 500 ಗ್ರಾಮು ಅಲೋವೆರಾ ಜೆಲ್ ತಗೊಳ್ಳಿ. ನಮಗೆಲ್ಲ ಕಡೆ ಸಿಗುತ್ತೆ ಅಲೋವೆರಾ ಜೆಲ್. ಅದನ್ನು 250 ಗ್ರಾಮ್ ಜೆಲ್ಲು ಒಂದು ಚಿಕ್ಕದು ಮಡಿಕೆಯಲ್ಲಿ ಹಾಕ್ಬಿಟ್ಟು ಮಧ್ಯ ಈ ಅಲೋವೆರಾ ಜೆಲ್ಲು ಈ ಶಿಲಾಜಿತ್ತು 100 ಗ್ರಾಮ್ ಪೀಸ್ ಇದೆಲ್ಲ ಶುದ್ಧಿ ಮಾಡಿರೋದು ಅದನ್ನು ಮಧ್ಯ ಇಟ್ಟು ಮತ್ತೆ ಅದ್ರ ಮೇಲೆ ಜೆಲ್ ಹಾಕ್ಬಿಟ್ಟು ಅದಕ್ಕೆ ಮುಚ್ಚಿ ಒಂದು ಕಾಟನ್ ಬಟ್ಟೆ ತಗೊಂಡು ಕೆಮ್ಮಣ್ಣು ಮೆತ್ತಿಸಿ ಆ ಮಡಿಕೆಗೆ ಸೀಲ್ ಮಾಡಿ ನೀಟಾಗಿ ಮಾಡಿಬಿಟ್ಟು ಒಂದು 4 ಮೊಕ್ರಿ ಭರಣಿ 4 ಮೊಕ್ರಿ ತಗೊಂಡು 2 ಮೊಕ್ರಿ ಕೆಳಗಡೆಗೆ ಹಾಕಿ ಈ ಮಧ್ಯ ಮಡಿಕೆ ಹಾಕಿ, ಅಂದರೆ ಗುಳಿ ಆಗಬೇಕು. ಗುಳಿ ಆಗೋದು, ಗುಳಿಯಲ್ಲಿ 2 ಬರಣಿ ಕೆಳಗಡೆ ಹಾಕಿ ಮಧ್ಯೆ ಸೀಲ್ ಮಾಡಿರೋ ಮಡಿಕೆ ಇಟ್ಟು ಅದ್ರ ಮೇಲೆ ಮತ್ತೆ ಒಂದು 2 ಮೊಕ್ರೆ ಭರಣಿ ಹಾಕಿಬಿಟ್ಟು ಬೆಂಕಿ ಹಚ್ಬಿಡಿ. ಕರ್ಪೂರ ಹಚ್ಚಿ ದೇವ್ರ ನಮಸ್ಕಾರ ಹಾಕೊಂಡು ಬಂದ್ಬಿಡಿ. ಒಂದು 24 ಗಂಟೆ ಬೇಕು ಅದೆಲ್ಲ ಹುರಿದು ತಣ್ಣಗಾದ ಮೇಲೆ ತೆಗೆದ್ರೆ ಅದು ಪರಿಪೂರ್ಣವಾಗಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಈ ಥರ ಆಗಿರ್ತದೆ ಶಿಲಾಜಿತ್. ನೋಡ್ತಿದ್ರೆ ಎಷ್ಟು ಚೆನ್ನಾಗಿದೆ. ಪುಟ ಆಗಿ ಬಂದರೆ ನೋಡಿ, ಇದೇ ಪಕ್ಕದಲ್ಲೇ ಇದೆ ಕಲ್ಲು ಹಿಂಗೆ ಇರೋದು. ಅದು ಪುಟ ಆದರೆ ನೋಡಿ ಹಿಂಗಾಗುತ್ತೆ. ಈ ಥರ ಆಗಿರೋದನ್ನು ನೀವು ತೆಗೆದಿಟ್ಕೊಂಡು
ಇಷ್ಟು ಸ್ಮೂತಾಗಿ ಆಯ್ತು ಅಂದ್ಕೊಳ್ಳಿ, ಡೈರೆಕ್ಟಾಗಿ ಅರ್ಧ ಎತ್ತಿಟ್ಬಿಡಿ. ಇಲ್ಲ ಅಂದರೆ ಅದನ್ನು ಅರ್ಧು ಮತ್ತು ಅಲೋವೆರಾ ಜೆಲ್ ಹಾಕಿ ಮತ್ತೊಂದು ಸಲ ಚೆನ್ನಾಗಿ ಅರೆದು ಅದನ್ನು ಒಂದು ಚಿಕ್ಕ ಮುಚ್ಚಳ, ಆ ಮಡಿಕೆ ಮುಚ್ಚಳ 2 ಮುಚ್ಚಳ ಇರುತ್ತಲ್ವ ಅದರಲ್ಲಿ ಮಧ್ಯದಲ್ಲಿ ಇಟ್ಬಿಟ್ಟು ಮತ್ತೆ ಮುಚ್ಚಳ ಹಾಕಿ ಮತ್ತೆ ಸೀಲ್ ಮಾಡಿ ಒಂದು 15 ಭರಣಿಯಲ್ಲಿ ಪುಟ ಹಾಕಿ ಪರಿಪೂರ್ಣ ಕರ್ಪೂರ ಶಿಲಾಜಿತ್ ಭಸ್ಮ ಇಲ್ಲಿಗೆ ರೆಡಿ ಆಗುತ್ತೆ. ಅದನ್ನು ತೆಗೆದು ಪಕ್ಕದಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ಇಲ್ಲಿ ನೋಡಿ, ನಿಮಗೆ ಇದು ಅಜ್ಲಿ ಉದ್ದು ನೋಡ್ತಿದ್ದೀರಾ, ಇದು ಅಜ್ಲಿ ಉದ್ದು ಅಂತ ಶಾಪುಗಳಲ್ಲಿ ಸಿಗುತ್ತೆ. ಈ ಅಜ್ಲಿ ಉದ್ದನ್ನು ಕೂಡ ನೀವೊಂದು 100 ಗ್ರಾಮ್ ತಗೊಂಬನ್ನಿ. ಒಂದು 100 ಗ್ರಾಮ್ ಅಜ್ಲಿ ಉದ್ದು ತಗೊಂಬಂದು ಇದನ್ನು ಚೆನ್ನಾಗಿ ಒಡೆದು ಕುಟ್ಟಿ, ಇದು ಕೂಡ ಕಲ್ಲೇ ಚೆನ್ನಾಗಿ ಒಡೆದು ಕುಟ್ಟಿ ಪುಡಿ ಮಾಡಿ ಮೂಲಂಗಿ ರಸ, ನಾಟಿ ಮೂಲಂಗಿ ರಸದಲ್ಲಿ ಚೆನ್ನಾಗಿ ಅರಿಬೇಕು. 1-2 ದಿನ ಅರೆದು ಬಿಸಿಲಿಗೆ ಬಿಳ್ಳೆ ಕಟ್ಬಿಟ್ಟು ಬಿಸಿಲಿಗೆ ಇಟ್ಟು ಮತ್ತು ಅದನ್ನೊಂದು ಮುಚ್ಚಳದಲ್ಲಿ ಹಾಕಿ, ಒಂದು ಮುಚ್ಚಳ ಅಂದರೆ ಮಡಿಕೆ ಮುಚ್ಚಳದಲ್ಲಿ 2 ಮುಚ್ಚಳ ಹಾಕಿ ಸೀಲ್ ಮಾಡಿ ಒಂದು 10 ಭರಣಿ ಪುಟ ಹಾಕಿ. 10 ಭರಣಿ ಪುಟ ಆದಮೇಲೆ ಅದನ್ನು ತೆಗೆದು ಇಲ್ಲಿ ನೋಡಿ, ನಿಮಗೆ ವೆಂಪಲಿ ಗಿಡ, ಇದು ಕಿಡ್ನಿ ಮೇಲಾಗಲಿ ಅಥವಾ ಹೆಣ್ಮಕ್ಳು ಮುಟ್ಟು ಹೊಟ್ಟೆ ನೋವು ಮೇಲಾಗಲಿ ಹಲವಾರು ಸಮಸ್ಯೆ ಮೇಲೆ ತುಂಬ ಅದ್ಭುತವಾಗಿ ಕೆಲಸ ಮಾಡೋದು ವೆಂಪಲಿ ಗಿಡ. ಈ ಥರ ಬೇರುಗಳು ನೋಡಿ, ಇಷ್ಟು ಉದ್ದ ಬೇರು ಒಳಗಡೆ ಹೋಗಿತ್ತು. ಈ ಬೇರೆಲ್ಲ ಕಡ್ಕೊಂಬಂದು ಇದ್ರ ಮೇಲಿರೋ ಬೊಬ್ಬಡಿ ತಗೊಂಡು ಆ ಬೊಬ್ಬಡಿನ ಚೆನ್ನಾಗೆ ಒಂದು 100 ಗ್ರಾಮ್ ಬೊಬ್ಬಡಿ ಕುಟ್ಟಿ, ಮತ್ತು ಈ ಅಜ್ಲಿ ಉದ್ದು ಎರಡನೇ ಸಲ ಈ ಪುಟ ಹಾಕಿರ್ತೀವಲ್ಲ ನಾವು, ಒಂದು 10-15 ಭರಣಿಯಲ್ಲಿ ಪುಟ ಹಾಕಿರ್ತೀವಿ ಮುಲ್ಲಂಗಿ ರಸದಲ್ಲಿ, ಅದನ್ನು ಇದೇ ರಸ, ಈ ಬೇರುಗಳು ಕುಟ್ಟಿದ ರಸ ಬರುತ್ತಲ್ಲ ಆ ರಸ ಹಾಕಿ ಮತ್ತೆ ಅರ್ಧ ಬಿಳ್ಳೆ ಕಟ್ಬಿಟ್ಟು ಒಣಗಿಸಿ ಈ ಪಿಪ್ಪು ಹಂಗೆ ಇಟ್ಕೋಬೇಕು. ಇದನ್ನು ಹಂಗೆ ಇಟ್ಟು ಮತ್ತು ಈ ಪಿಪ್ಪನ್ನು ಆ ಮಡಿಕೆಯಲ್ಲಿ ಕೆಳಗಾಕಿ ಅದ್ರ ಮೇಲೆ ಈ ಬಿಳ್ಳೆ ಇಟ್ಟು ಮತ್ತೆ ಆ ಪಿಪ್ಪು ಅದ್ರ ಮೇಲೆ ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ ಸೀಲ್ ಮಾಡಿ ಮತ್ತೊಂದು 10 ಪುಟ ಹಾಕಿದ್ರೆ ಕಂಪ್ಲೀಟಾಗಿ ಅಜ್ಲಿ ಉದ್ದು ಸುಣ್ಣ ಆಗುತ್ತೆ. ಆಮೇಲೆ ಸಮೂಲವಾಗಿ ಅದೇನೋ ಸುಣ್ಣ ಆಗಿರುತ್ತೋ ಅಷ್ಟನ್ನು ತೆಗೆದು ಒಂದು 100 ಗ್ರಾಮ್ ಸಪ್ರೇಟಾಗಿ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಇದು ಮೀನು ಕಲ್ಲು ಅಂತ ಕರಿತೀವಿ ನಾವು. ಇದು ಕೂಡ ನಿಮ್ಗೆ ಶಾಪುಗಳಲ್ಲಿ ಸಿಗುತ್ತೆ. ಇದನ್ನು ಮಚ್ಚಿಕ ಪಥರ್ ಅಂತ ಮೀನು ಕಲ್ಲು, ಇದು ಸೇಮ್, ಇದು ಕೂಡ ಕಲ್ಲುಗಳೇ. ಈ ಕಲ್ಲು ತಗೊಂಬಂದು ಚೆನ್ನಾಗಿ ಅರಿಬೇಕು, ನುಣ್ಣಗೆ ಅರೆದು ಇದನ್ನೇನು ಮಾಡಬೇಕು ಅಂದರೆ ಬಾಳೆ ದಿಂಡು ನಾವು ಅಡುಗೆಗೆ ಬಳಸ್ತೀವಿ, ತಿಂತೀವಿ, ಆ ದಿಂಡಾಗಲಿ ಅಥವಾ ಬಾಳೆ ಗಡ್ಡೆ ಬರುತ್ತೆ ಒಳಗಡೆ, ಅದರ ರಸ ಆಗಲಿ ತೆಗೆದು ಇದನ್ನು ಅರೆದು ಬಿಳ್ಳೆ ಕಟ್ಟಿ ಒಂದು 50 ಗ್ರಾಮು ಪಿಪ್ಪು ಕೆಳಗಡೆ ಆ ಮುಚ್ಚಳದಲ್ಲಿ ಹಾಕಿ ಮತ್ತು ಈ ಬಿಳ್ಳೆನ ಮೇಲಿಟ್ಟು ಅದೇ ಆ ದಿಂಡನ್ನು ಕಡ್ದೆ ಜಜ್ಜಿರ್ತೀವಲ್ಲ ಅದನ್ನೇ ಕೆಳಗೆ ಮೇಲೆ ಹಾಕಿ ಮಧ್ಯೆ ಈ ಬಿಳ್ಳೆ ಇಟ್ಟು ಒಂದು 10 ಭರಣಿ ಪುಟ ಸಾಕು. ಇದು ಪರಿಪೂರ್ಣವಾಗಿ ಆಗೋಗುತ್ತೆ. ಆಮೇಲೆ ಇವೆಲ್ಲ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ. ಅದೇ ರೀತಿ ನೋಡಿ, ಇದು ಬಂದು ಸ್ಫಟಿಕ ಅಂತಾರೆ, ಪಟಿಕೆ ಅಂತೀವಿ. ಇದನ್ನು ಕೆಲವರು, ಇದರಲ್ಲಿ 2-3 ವೆರೈಟಿ ಇದೆ. ಹೊಟ್ಟೆಗೆ ಬಳಸೋದು ಒಂದು ಇದೆ. ಕೆಲವರು ದೃಷ್ಟಿಗೆ ಅಂತ ಮನೆ ಬಾಗಿಲಲ್ಲಿ, ಅಂಗಡಿ ಬಾಗಿಲಲ್ಲಿ ಕೆಲವರು ಲಾರಿಗಳು ಕೂಡ ಕಟ್ತಾರೆ. ಅದು ಕರಗಲ್ಲ, ಅದು ಗಟ್ಟಿದು, ದೃಷ್ಟಿ ಕಟ್ಟೋದು. ಇದರಲ್ಲೇ ಕರಗೋದು, ಹೊಟ್ಟೆಗೆ ಬಳಸೋದು ಅಂದರೆ ಕೊಡ್ತಾರೆ. ಅದನ್ನು ತಗೊಂಬಂದು ಒಂದು ಬಾಣಲಿಯಲ್ಲಿ ಹಾಕ್ಬಿಟ್ಟು, ಅಂದರೆ ನೀಟಾಗಿ ಪುಡಿ ಮಾಡ್ಕೋಬೇಕು. ಇದನ್ನು ಪುಡಿ ಮಾಡಿ ಒಂದು ಕಬ್ಬಿಣದ ಬಾಣಲಿಯಲ್ಲಿ ಹಾಕಿ ಸ್ಟವ್ ಮೇಲೆ ಇಟ್ಬಿಟ್ರೆ ಸ್ವಲ್ಪ ಹೊತ್ತಿಗೆಲ್ಲ ಕರಗಿ ಮೆಲ್ಟಾಗಿ ನೀರು ಥರ ಆಗಿ ಗಟ್ಟಿ ಕೂತ್ಕೊಳ್ಳುತ್ತೆ. ಚೆನ್ನಾಗಿ ಒಂದು 1/2-3 ಗಂಟೆ ಬೇಕು. ಕಬ್ಬಿಣದ ಬಾಣಲಿಯಲ್ಲಿ ಮಾತ್ರ ಮಾಡಿ. ಆ ಥರ ಒಂದು ಸಲ ಮಾಡಿದ್ಮೇಲೆ ಅದನ್ನು ತೆಗೆದು ತಣ್ಣಗಾಕಿ 1 ದಿನ ಬೇಕು. ಆದಮೇಲೆ ಅದು ಬೆಳ್ಳೆ ಬರುತ್ತೆ, ಅದನ್ನು ತೆಗೆದು ಕಲ್ಲೋದಲ್ಲಿ ಹಾಕಿ ಚೆನ್ನಾಗಿ ಅರಿತಾಯಿದ್ರೆ ಪೌಡರ್ ಆದಮೇಲೆ ಇಲ್ಲಿ ನೋಡಿ, ಇದು ಬಂದು ಪಾಷಾಣ ಭೇದಿ ನೋಡ್ಕೊಳ್ಳಿ, ಚೆನ್ನಾಗಿ ಹೂವಲ್ಲ, ಇದು ಬಂದು ಪಾಷಾಣ ಭೇದಿ. ಕಿಡ್ನಿಯಲ್ಲಿರೋ ಕಲ್ಲುಗಳು ಕರೆಸೋದ್ರಲ್ಲಿ ಇದು ನಂಬರ್ 1 ಕೆಲಸ ಮಾಡುತ್ತೆ. ಈ ಥರ ಈ ಪಾಷಾಣ ಭೇದಿ ತಗೊಂಬಂದು ಸೊಪ್ಪು ಬೇಜನ ಸಿಗುತ್ತೆ. ಹಳೆ ಕಾಲದಲ್ಲಿ ಇದನ್ನು ಸಾಂಬಾರು ಮಾಡ್ತೀನಿ ಅವ್ರು, ಸೊಪ್ಪು ಸಾಂಬಾರು. ಇಟ್ಟುಳ್ಕನ ಗಿಡ ಅಂತ ಕರೆಯೋರು ಇದನ್ನು, ಹಲವಾರು ಹೆಸರುಗಳಲ್ಲಿ ಕರೀತಾರೆ. ಪಾಷಾಣ ಭೇದಿ, ಇಟ್ಟುಳ್ಕನ ಗಿಡ, ಕೊಂಡಪಿಂಡ ಹಾಕು ಅಂತೆಲ್ಲ ಕರೀತಾರೆ. ಈ ರಸ ತೆಗೆದು ಈ ರಸದಲ್ಲಿ ಈ ಪಟಿಕೆಯನ್ನು ಚೆನ್ನಾಗಿ ಅರೆದು ಬಿಳ್ಳೆ ಕಟ್ಟಿ ಮತ್ತು ಇದೇ ಎಲೆಯನ್ನು ಕೆಳಗೆ ಮೇಲೆ ಕೊಟ್ಟು ಒಂದು ಪುಟ ಕೊಟ್ಬಿಡಿ. ಪುಟ ಕೊಟ್ಬಿಟ್ರೆ ಸೇಮ್ ಅದೇ ಥರ ಸೀಲ್ ಮಾಡೋದು. ಒಂದು 10 ಭರಣಿ ಪುಟ, ಅದು ಕೂಡ ಪರಿಪೂರ್ಣವಾಗಿ ಭಸ್ಮ ಆಗುತ್ತೆ. ಸ್ವಲ್ಪ ಉಕ್ಕುತ್ತೆ. ದೊಡ್ಡ ಮುಚ್ಚಳದಲ್ಲಿ ಇಟ್ಕೊಳ್ಳಿ. ಅಲ್ಲಿಗೆ ಔಷಧಿ ಕಂಪ್ಲೀಟಾಗಿ ರೆಡಿ. ಇದನ್ನು ತೆಗೆದಿಟ್ಕೊಂಡು ನೀವು ಇನ್ನೂ ಚೆನ್ನಾಗಿ ಮಾಡ್ಕೋಬೇಕು ಅಂದರೆ ಇವು ಅಷ್ಟನ್ನು ಹಾಕಿ ಮತ್ತೊಂದು ಸಲ ಬಾಳೆದಿಂಡು ರಸ ಆಗಲಿ, ಎಳ್ನೀರಾಗಲಿ, ಮೂಲಂಗಿ ರಸ ಆಗಲಿ ಪೂರ್ತಿಯಾಗಿ ಸೇರಿಸಿ ಅರೆದುಬಿಟ್ಟು, ಇಲ್ಲಿ ನೋಡಿ, ಗೋಕ್ಷೂರ, ಪಲ್ಲೇರು, ನೆಗ್ಗಿಲು ಮುಳ್ಳು ಅಂತ ಕರಿತೀವಿ. ಇಲ್ಲಿ ನೋಡಿ ಮುಳ್ಳುಗಳು ಹೆಂಗಿದೆ. ಈ ಸೊಪ್ಪು ರಸ ಯಾವುದರಲ್ಲಾದರೂ ಅರ್ದು ಬಿಸಿಲಿಗೆ ಹಾಕಿ ಈ ಸೊಪ್ಪು 100 ಗ್ರಾಮ್ ಕೆಳಗೆ 100 ಗ್ರಾಮ್ ಮೇಲೆ ಹಾಕಿ ಮತ್ತೊಂದು ಪುಟ ಹಾಕಿಬಿಟ್ರೆ ಇನ್ನೂ ಚೆನ್ನಾಗಿರ್ತದೆ.
ಈ ಥರ ಪುಟ ಆಗಿರೋ ಭಸ್ಮ ತೆಗೆದಿಟ್ಕೊಂಡು ಯಾರಿಗೆ ಕಿಡ್ನಿ ಸ್ಟೋನ್ ಇದೆ, ಇಲ್ಲ ಪಿತ್ತಕೋಶದ ಕಲ್ಲಿದೆ, ಅಥವಾ ನಿಮಗೆ ಇಂಗ್ಲೀಷಲ್ಲಿ ಗ್ಲಾಲ್ ಬ್ಲಾಡರ್ ಸ್ಟೋನ್ ಯಾವುದೇ ಇರಲಿ, ಇಲ್ಲ ಪೈಪಲ್ಲಿ ಸಿಗಾಕ್ಕೊಂಡಿದೆ, ಇವೆಲ್ಲ ಸಮಸ್ಯೆಗಳು ಬೆಳಗ್ಗೆ ಸಂಜೆ ಮಜ್ಜಿಗೆಯಲ್ಲಿ ಅಥವಾ ಎಳ್ನೀರಲ್ಲಿ ನಿಮ್ಮ ಸಮಸ್ಯೆಗೆ ತಕ್ಕಂಗೆ 3 ಗ್ರಾಮು 5 ಗ್ರಾಮ್ವರೆಗೂ ಬೆಳಗ್ಗೆ ಸಂಜೆ 2 ಹೊತ್ತು ಅಥವಾ ಚಿಕ್ಕದಾಗಿದ್ದವರು ಒಂದೇ ಹೊತ್ತು ಖಾಲಿ ಹೊಟ್ಟೆಲಿ ತಗೊತಾ ಬಂದರೆ ಒಂದು 21 ದಿವಸ ಅಥವಾ 41 ದಿವಸದಲ್ಲಿ ಎಷ್ಟೇ ಸೈಜ್ 7700 mm ಇರಲಿ, 25 mm ಇರಲಿ, 30 mm ಇರಲಿ, 2 mm ಎಷ್ಟಾದರೂ ಇರಲಿ, ಕಂಪ್ಲೀಟಾಗಿ ಸ್ಟೋನ್ಸ್ ಕರಗೋಗುತ್ತೆ. ನೀರಾಗಿ ಹಂಗೆ ಹೊರಗೆ ಬಂದು ನಿಮ್ಮ ಕಿಡ್ನಿ ಸ್ಟೋನ್ ಅನ್ನೋದು ಇರೋಲ್ಲ. ಇದಕ್ಕೆ ನಿಮ್ಗೆ ಖರ್ಚೇನಪ್ಪ ಅಂದರೆ ಈ ಪುಟಗಳು ಹಾಕೋದು, ಭರಣಿ ಪ್ಲಸ್ಸು ಮುಚ್ಚಳುಗಳು, ಮಡಿಕೆ, ಇಷ್ಟು ಬಿಟ್ಟರೆ ಏನೇನು ದೊಡ್ಡ ಖರ್ಚಿಲ್ಲ. ಇದೊಂದೊಂದು ತಾಳ್ಮೆಯಿಂದ ಮಾಡ್ಕೊಂಬಿಡಿ, ಕಂಪ್ಲೀಟ್ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಯಿತು. ಇನ್ನು ನಿಮ್ಗೆ ಕಿಡ್ನಿ ಸ್ಟೋನ್ ಅನ್ನೋದು ಮತ್ತೆ ಬರೋಲ್ಲ. ಇಷ್ಟು ಜನಕ್ಕೆ ಆಪ್ರೇಷನ್ ಮಾಡಿದ್ಮೇಲೆ ಮತ್ತೆ ಬರ್ತಾ ಇರುತ್ತೆ, ಒಂದು 3 ತಿಂಗಳಿಗೆ 6 ತಿಂಗಳಿಗೆ ವರ್ಷಕ್ಕೆಲ್ಲ ಮತ್ತೆ 1 ಬಂತು 2 ಬಂತು ಅಂತಾರೆ. ಇದರಲ್ಲಿ ಅದೆಲ್ಲ ಏನಿರಲ್ಲ, ಕಂಪ್ಲೀಟಾಗಿ ಕ್ಲಿಯರ್ ಆಗಿಬಿಡ್ತದೆ. ಇನ್ನೊಂದು 30 ವರ್ಷ ಅಂತ ನಿಮ್ಗೆ ಸ್ಟೋನ್ಸ್ ಬರೋಲ್ಲ. ಲೈಫ್ ಟೈಮ್ ಬರದೇ ಇರಬೇಕಂದ್ರೆ ನೀರು ಚೆನ್ನಾಗಿ ಕುಡೀರಿ, ಮಜ್ಜಿಗೆ ಚೆನ್ನಾಗಿ ಬಳಸಿ, ಈ ಕ್ಯಾಲ್ಶಿಯಂ ಮೆಡಿಸಿನ್ಸ್ ಸ್ವಲ್ಪ ಅವಾಯ್ಡ್ ಮಾಡಿ. ಕ್ಯಾಲ್ಶಿಯಂ ಅನ್ನೋದು ನಾವು ತಿನ್ನೋ ಆಹಾರದಲ್ಲಿ, ಕಾಯಿ, ಹಣ್ಣು, ಸೊಪ್ಪು ಇದರಲ್ಲಿ ಇರಬೇಕು ಬಿಟ್ಟರೆ ಸಪ್ರೇಟಾಗಿ ಎಕ್ಸ್ಟ್ರಾ ತಗೋಬಾರ್ದು, ಶರೀರಕ್ಕೆ ವೇಸ್ಟ್ ಅದು. ಹುಣಸೆ ಬೀಜ ತಿನ್ನಿ ಕ್ಯಾಲ್ಶಿಯಂ ಬರುತ್ತೆ, ವಜ್ರವಳ್ಳಿ ಚಟ್ನಿ ತಿನ್ನಿ ಕ್ಯಾಲ್ಶಿಯಂ ಬರುತ್ತೆ, ಸೊಪ್ಪುಗಳು ತಿನ್ನಿ ಕ್ಯಾಲ್ಶಿಯಂ ಬರುತ್ತೆ. ನಮ್ಮ ಹಳೆ ಕಾಲದಲ್ಲಿ 101 ರೀತಿ ಸೊಪ್ಪು ಮಾಡೋರು, ಇವಾಗ ಒಂದು 5-6ಕ್ಕೆ ಸೀಮಿತ. ಅದು ಕೂಡ ಕೊಚ್ಚೆ ನೀರಲ್ಲಿ 24 ಗಂಟೆ ಗೊಬ್ಬರಗಳು ಔಷಧಿಗಳಾಗಿ ಬಳಸಿರೋ ಸೊಪ್ಪು ಬಿಟ್ಟರೆ ಅವ್ರು ನ್ಯಾಚುರಲ್ ಸೊಪ್ಪು ಅನ್ನೋದೇ ಇಲ್ಲ. ಈ ಥರ ಮಾಡ್ಕೊತ ಹೋಗಿ ನಿಮ್ಮ ಸಮಸ್ಯೆ ಕ್ಲಿಯರ್. ಒಂದು ವೇಳೆ ಇದು ಮಾಡ್ಕೊಳ್ಳೋಕ್ಕಾಗಲ್ಲ ಅಂದಾಗ ನಿಮ್ಗೆ ಏನಾದರೂ ಬೇಕಂದರೆ ನಂಗೆ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದ ಔಷಧಿ ನಾನು ಕಳಿಸ್ಕೊಡ್ತೀನಿ. ಈ ವಿಡಿಯೋನ ಈ ಥರ ಸಮಸ್ಯೆ ಇದ್ದವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ತೆ.